ಕ್ಷಣ ಬೇಕಾಯಿತು. ಹಾಗಾಗಿ ಒಮ್ಮೆಲೆ ಆಶ್ಚರ್ಯಚಕಿತನಾಗಿ ನಿಂತೆ. ಆಮೇಲೆ ಗೊತ್ತಾಯಿತು ಈ ಹುಡುಗಿಯಲ್ಲಿ ಬಂದವಳು ದ್ರೌಪದಿ ಎನ್ನುವುದಾಗಿ. ಬಂದದ್ದು ಯಾಕೆ? ಗಟ್ಟಿ ಚಂದನ ಬಿಗಿದು ಕಂಡನ್ನು ಕಾಣಬೇಕು ಅಂತಾದ್ರೆ ಹೆಂಡತಿಯಾದವರು ಹೀಗೆ ಬರಬೇಕಾದ ಅವಶ್ಯಕತೆ ಇದೆ. ಹೀಗೆ ಬರುವುದರಲ್ಲಿ ಔಚಿತ್ಯ ಬೇಕು. ಹಾಗಾಗಿ ಇವತ್ತು ಗುಣಪಡಿಸುವುದಕ್ಕೂ ಮತ್ತೊಂದಕ್ಕೂ ಬಂದದ್ದಲ್ಲ, ರಣಕ್ಕೆ ಬಂದೆ. ರಣಕ್ಕೆ? ಹೌದು ಹೌದು. ಇವತ್ತು ರಣ ನಡೆಯುತ್ತಿರುವ ಸ್ಥಳವೇ. ಹೌದು. ನೀನು ಯಾಕೆ ಬಂದೆ? ನಿಮ್ಮನ ಪಕ್ಷವನ್ನ ಅಂದ್ರೆ ಅಮರೇಂದ್ರ ಮುಂದೆ ಯುದ್ಧದಲ್ಲಿ ಭೀಮನನ್ನ ಕಾಲು ಬೆಳೆಸಿದ್ದೇನೆ ನೀನು ಅಂತ ನಾನು ಕೇಳಿದ್ದೆ. ನಿಜ. ಹಾಗಾಗಿ ನನಗೂ ಒಂದು ಆಸೆ. ಈಗ ಭೀಮ ನೀನು ಎದುರಾಗಿ ನಿಂತು ಯುದ್ಧ ಮಾಡಿದ್ದು ನೋಡಿಲ್ಲ, ಹೌದಾ? ಈ ಪಾಂಡವರು ನೀವು ಕೌರವ ಎದುರಾಗಿ ಯುದ್ಧ ಮಾಡಿದ್ದೀರಿ. ಅವರು ಎಷ್ಟೇ ಆಗಲಿ ಪರಾಕ್ರಮದಲ್ಲಿ ನಿಮ್ಮಿಂದ ಕಡಿಮೆ, ಆದ್ರೆ ಸರಿಸಾಟಿಗಳಾಗಿರುವಂತಹ ನೀವಿಬ್ರು ನಿಂತು ಯುದ್ಧ ಮಾಡಿದ್ದನ್ನು ನೋಡುವುದು ಒಂದು ವಿಶೇಷ ಅಲ್ವಾ? ಆಗುವುದಿಲ್ಲ. ಅವನಲ್ಲಿ ತೋರಿಸಿರುವಂತಹ ಪರಾಕ್ರಮವನ್ನ ಒಮ್ಮೆ ನನ್ನಲ್ಲಿ ತೋರಿಸು ನೋಡುವ ಅಂತ Ramahiye ni do dinna, Ramahiye.
ಬಹಳ ಆಶ್ಚರ್ಯ ಆಗಿ ಹೋಯಿತು. ಯಾಕೋ? ನಿನ್ನ ಆಗಮನ ರಮಣಿ ಏನಿದು ಈ ರೀತಿಯಾಗಿ ನೀನು ನನ್ನ ಎದುರಾಳಿಯಾಗಿ ರಣಕ್ಷೇತ್ರಕ್ಕೆ ಬರಬಹುದು ಎನ್ನುವ ಕಲ್ಪನೆಯು ನನಗಿರಲಿಲ್ಲ. ಈಗ ನೋಡಿದ್ರೆ ಬತ್ತಳಿಕೆಯನ್ನು ಬಿಗಿದು ಕಣ್ಣುಡುಗೆಯನ್ನು ಧರಿಸಿ ಬಿಲ್ಲನ್ನು ಹಿಡಿದು ನೀನು ಬಂದದ್ದು ಯುದ್ಧಕ್ಕೆ ಅಲ್ಲ. ಇದು ಸರಿಯ? ನಾನು ಯಾರು ನಿನಗೆ? ನಿನ್ನ ಗಂಡ ಹೆಂಡತಿಯರಲ್ಲಿ ಯಾವಾಗಲೂ ಸರಸ ಇರಬೇಕು, ಸಂಧಾನ ಇರಬೇಕು. ಆಗ ಸಂಬಂಧಕ್ಕೊಂದು ಬೆಲೆ. ಅದನ್ನು ಹೊರತುಪಡಿಸಿ ನಿರ್ಮಾಣವನ್ನು ಧರಿಸಿ ಯುದ್ಧ ಮಾಡಬೇಕು ಅಂತ ಬಂದರೆ ಇದು ಸರಿಯಾದ ವ್ಯವಹಾರವೇ ಅಲ್ಲ. ಕಾರಣಗಳು ಏನೇ ಇರಲಿ ದ್ರೌಪದಿ, ಹೆಂಡತಿಯಾದವರು ಯಾವಾಗಲೂ ಗಂಡನ ಹಿರಿಗಡೆಯಲ್ಲಿ ತಗ್ಗಿ ಬಗ್ಗಿ ವ್ಯವಹರಿಸಬೇಕು. ಛಾಯಾನುವರ್ತಿಯಾಗಿ ಗಂಡನನ್ನು ಅನುಸರಿಸಿದವಳಿಗೆ ಸತಿತ್ವ ಎನ್ನುವುದು ಭೂಷಣವಾಗುವುದು. ಅದನ್ನು ಹೊರತುಪಡಿಸಿ ಗಂಡದ ಮೈ ಮೇಲೆ ಬೀಳಿತು ಅಂದ್ರೆ ಅಂಥವರನ್ನೆಲ್ಲ ಸತಿಯಂತೆ ಕರೆಯುವುದಿಲ್ಲ. ನೀನು ಹಾಗೆ ಆಗಬಾರ್ದು ಅಂತಾದ್ರೆ ಒಂದು ಕೆಲಸ ಮಾಡಿ. ಏನೋ ಪರಿಸ್ಥಿತಿ ವಿಷಯ ಪೂರ್ಣ ಪ್ರಮಾಣದ ತಿಳುವಳಿಕೆ ಆಗದೆ ಏನೋ ಅವಸರದಲ್ಲಿ ಎದ್ದು ಬಂದ್ಬಿಟ್ರೆ ಏನು ಇಷ್ಟೇ ಸಾಕು. ನೀವು ತೆರಳಬೇಕಿದ್ರೆ ಇನ್ನು ಹೋಗ್ಬೇಕು ಅಂತ ನೀನು ಭೀಮನಲ್ಲಿ ಯುದ್ಧ ಮಾಡಿದ್ದು ವಿಶೇಷವೇ. ಸಹೋದರರಾಗಿರುವಂತಹ ನೀವು ಇದ್ದ ರೀತಿ ಹೇಗೆ, ಇರಬೇಕಾದ ರೀತಿ ಹೇಗೆ, ಅದನ್ನೆಲ್ಲ ಮಿಕ್ಕಿ ಮೀರಿ ಅಣ್ಣ ಇರುವುದನ್ನ ಮರೆತು ಯುದ್ಧ ಹೊರಟಿದ್ದೀರಿ. ಹಾಗೆ ಕೇಳಿದ್ರೆ ಈ ವರ್ಷಕ್ಕೆ ನಾನು ನಿಮ್ಗೆ ಅತ್ತಿಗೆ. ಹೌದಾ? ಹಾ, ಹೆಂಡತಿ ಅಲ್ಲ, ಅತ್ತಿಗೆ ಅಥವಾ ತಾಯಿಗೆ ಸಮಾನ. ಹಾಗಿದ್ರೆ ನಾ ಹೇಳಿದ್ರೆ ನೀವು ಕೇಳ್ಬೇಕು. ಒಂದು ವರ್ಷ ಹೆಂಡತಿ ಆಗ್ಬಹುದು.
ಅದು ನನಗೆ ಮಾತ್ರ ಒಂದು ವಿಶೇಷ. ಪ್ರಪಂಚದಲ್ಲಿ ಎಲ್ಲರೂ ಅದನ್ನು ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಯಾಕೆ? ಅದು ಬೇರೆ ಹೆಸರು ಬರ್ತದೆ. ಆದ್ರೆ ದ್ರೌಪದಿಗೆ ಹಾಗಲ್ಲ. ಪಂಚಕನ್ಯಾ ಸ್ಮರೆ ಅದರ ಹೊಲ ಆಗಿರುವಾಗ ನಾನು ಪ್ರಾತಸ್ಮರಣೀಯನಾಗ್ತಾನೆ ಅಂತ ಆಗ್ತೇನೆ ಅಂತ ಆದ್ರೆ ಅಲ್ಲಿ ಮತ್ತೆ ಬೇರೆ ಏನಿದೆ? 5 ಜನರನ್ನ ಗಂಡಂದಿರಾಗಿ ಪಡೆದರೂ ಒಂದು ರೀತಿಯ ಖ್ಯಾತಿಯನ್ನೇ ಪಡೆದ ಕನ್ಯತ್ವವನ್ನು ಇನ್ನೂ ಉಳಿಸ್ಕೊಂಡಿದ್ದೇನೆ. ಯಾರಿಗೂ ಆಗಿ ಹೋಗೇ ಬರಲಿಕ್ಕೆ. ಹೌದಾ? ಹಾಗಿರುವಾಗ ಎಲ್ಲರ ಅಳತೆ ಬರಲ್ಲ ಅಂತ ನಡೀಲಿಕ್ಕೆ ಆಗುದಿಲ್ಲ. ಅಲ್ಲ, ಮತ್ತೆ ಎಲ್ಲರ ಅಳತೆ ಬರೋದು ಸಾಕಾಗುವುದಿಲ್ಲ. ಅಂದ್ರೆ ನೀವು ಯಾವಾಗ ಹೇಗೆ ಯಾವ ರೀತಿ ಅಂತ ಹೇಳಿ ಹಾಗಾಗಿ ನಿನಗೆ ಹೇಳೋದು ಹೇಗೆ ನೀನು ಅಪಾನೇ ಸುದ್ದಿಂದು ಅವನೇನು ಭೀಮಸೇನ ಎಂತದ್ದು ನಾನು ಅಂತ ಹೇಳಿದಿರಬಹುದು. ಆ ಕ್ಷಣ ನೀನು ಹೇಳಬಹುದಿಲ್ಲ. ಅವನ ಸ್ವಭಾವ ದೊಡ್ಡ ಅದೆಲ್ಲ ನಿನ್ ಗೊತ್ತುಂಟು. ಹೌದಾ? ಕನ್ನಡ ನಾವೆಲ್ಲರೂ ಸೇರಿದ್ದೇವೆ ಅಂತ ಹೇಳಬಹುದು. ಅದರ ಬದಲಾಗಿ ಅವನಿಗೂ ಹೇಳಿದ್ದೇವೆ. ನಾನು ಹೇಳುವಾಗ ಅವನು ಹೇಳಿ ನಿನ್ ಮೊದಲ 10% ಗಂಡ ನಾನು ಹೇಳ್ತೀನಿ ಹೋಗು ಅಂತ ಹೇಳಿದ್ದಾನೆ. ಹೌದು, ನೀ ಗಂಡ ಅಲ್ಲ ಅನ್ನಲ್ಲ ಇವತ್ತು. ಹಾಗಾಗಿ ನಾನು ಹೇಳ್ತೀನಿ ಕೇಳಬೇಕು. ಅವನು ಹೇಳ್ತಾ ಈಗ ಮುಂಚಿಟ್ಟು ನೀ ಹೇಳ್ತಾ ಬರುವ ಚಾಲು ನೀ ಹೇಳ್ತಾ ಹಾಗೆ ಬರುವ ವರ್ಷ ಹೇಳುವುದಂದ್ರೆ ಈ ವರ್ಷ ಅದಾಗುದಿಲ್ಲ. ಬರುವ ವರ್ಷ ಬರುವ ವರ್ಷಕ್ಕೆ ಯಾರಿದ್ದಾರೆ ಯಾರಿದ್ದಾರೆ ನಾನು ಇರ್ತೇನೆ ಮತ್ತೆ ಹೇಗಿರ್ತೇವೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ಹೀಗೆ ಹೇಳ್ತಾ ಇದ್ದೇನೆ. ಹೋದ ತಪ್ಪಾಯ್ತು ಅಂತ ಅವನ ಕಾಲು ಹಿಡಿ ಅದಿಲ್ಲ ಅಂತ ನಿನಗೆ ಉಂಟಾಡಿದೆ. ಅನಾನುಕೂಲತೆಯಲ್ಲಿ ಹಾಳು ಮಾಡಿಕೊಂಡು ಅಂತ ಒಂದು ಸಮಾಜ ಬರೆಯುವುದು ಬೇರೆ ರೀತಿಯಲ್ಲಿ. ಆದ್ರೆ ನೀನು ಹಾಗಲ್ಲ. ಹಾಗಾಗಿ ನಿನಗೆ ಬಂದಿರುವ ಈ ಅನುಕೂಲತೆಯನ್ನ ನೀನು ಸದುಪಯೋಗ ಪಡಿಸಿಕೊಂಡ್ರೆ ಮಾತ್ರ ಅದಕ್ಕೊಂದು ಬೇರೆ. ಅದಕ್ಕಾಗಿ ನಾನು ಹೀಗೆ ಅಲ್ಲ, ನನಗೆ ಬಹಳ ಬುದ್ಧಿವಾದದ ಮಾತು ಹೇಳ್ತೀಯಲ್ಲ, ನೀನು ಮಾಡುವುದು ಸರಿಯೋ ಅಂತ ಯೋಚನೆ ಮಾಡಬೇಕು. ಯಾವಾಗಲೂ ಮತ್ತೊಬ್ಬರಿಗೆ ನಾವು ಬುದ್ಧಿ ಹೇಳುವಾಗ ನಾವೆಷ್ಟು ಸರಿಯಾಗಿದ್ದೇವೆ ಎಂಬುದನ್ನು ಮೊದಲು ತಿಳ್ಕೊಳ್ಬೇಕು. ತಪ್ಪಿದ್ದೀಯ? ನೀನು ತಪ್ಪಿದ್ದೀಯ. ಯಾವುದು? ಭೀಮ ಬಂದು ನಿನ್ನಲ್ಲಿ ನಡೆದ ಘಟನೆಯನ್ನು ಹೇಳಿದ. ಅರ್ಜುನನಿಂದ ನಾನು ಸೋತೆ. ಹಾಗಾಗಿ ಅವನ ವಶದಲ್ಲಿರುವ ನೀನು ಈಗ ಅವನ ಪಕ್ಷವನ್ನಾಂತು ಬಂದಿಯಲ್ಲ, ಇದು ಮಾತ್ರ ಖಂಡಿತ ಸರಿಯಲ್ಲವೇ ಅಲ್ಲ. ನನ್ನನ್ನ ವಿಚಾರಿಸುವ ನೀನು ಮಾಡುವುದು ಸರಿಯೋ ಆಲೋಚನೆ ಮಾಡು. ಅಣ್ಣ ತಮ್ಮಂದಿರು ಹೊಡೆದಾಡಿರುವಂತಾದ್ರೆ ಅದು ಅಪರಾಧ ಅಲ್ಲ, ಅಪಸವ್ಯ ಅಲ್ಲ. ಹೊಡೆದಾಡಲೇಬೇಕು ಅಂತಲ್ಲ. ಹುಟ್ಟುತ್ತದೆ ಅಣ್ಣ ತಮ್ಮಂದಿರು, ಬೆಳೆಯುತ್ತದೆ ದಾಯಾದಿಗಳು. ಹಾಗಾಗಿ ಅದು ಲೋಕದಲ್ಲಿ ಒಂದು ಸ್ವಾಭಾವಿಕವಾದಂತಹ ಕ್ರಿಯೆ. ದೊಡ್ಡವರಾದ ಮೇಲೆ ದಾಯಾದಿಗಳಾಗಿ ಹೊಡೆದಾಡ್ತಾರೆ. ಹೊಡೆದಾಡಬೇಕನ್ನವರೆಗೂ ಒಳ್ಳೆಯ ಬದುಕನ್ನು ಸಾಗಿಸಿದವರು ಇದ್ದಾರೆ. ಆದರೆ ಅದನ್ನ ಅಪರಾಧ ಅಂತ ಕರೆಯುವುದಿಲ್ಲ. ಅದೇ ಹೆಂಡತಿಯಾದವನು ಗಂಡನಿಗೆ ಹೊಡೆಯುವುದಕ್ಕೆ ಬಂದರೆ ಅದು ಮಾತ್ರ ಅಪರಾಧ ಅಂತ ಕರೆಯುತ್ತದೆ. ಲೋಕ ಹಾಗೆ ಗುರುತಿಸ್ತದೆ.
ನಾಳೆಯ ದಿವಸದಲ್ಲಿ ನೀನು ಈ ವರ್ಷ ಯಾರ ಜೊತೆಯಲ್ಲಿ ಹೆಂಡತಿಯಾಗಿದ್ದೀಯ ಎನ್ನುವುದು ಪ್ರಧಾನ ಅಲ್ಲ. ಲೋಕವಿನನ್ನು ರೂಪಿಸುವುದು 5 ಹೆಂಡತಿ ಎನ್ನುವುದಾಗಿ. ಹಾಗಾಗಿ 5ರಲ್ಲಿ ಯಾರೊಬ್ಬರ ಮೇಲೆ ನೀನು ಕೈ ಮಾಡಿದರು. ಇವತ್ತು ದ್ರೌಪದಿ ಮೈದುನಿಗೆ ಹೊಡೆದು ಅಂತ ಹೇಳುವುದಿಲ್ಲ. ಅರ್ಜುನನಿಗೆ ಹೊಡೆದದ್ದು ಲೋಕಕ್ಕೆ ಗೊತ್ತಾಯಿತು ಅಂತಾದ್ರೆ, ಅರ್ಜುನನ ಮೇಲೆ ಬಿದ್ದಿದ್ದನ್ನು ಲೋಕ ಹಿಡಿಯಿತು ಅಂತಾದ್ರೆ, ಗಂಡನಿಗೆ ಹೊಡೆದಳು ದ್ರೌಪದಿ ಎನ್ನುವುದಾಗಿ ಆಕ್ಷೇಪಿಸುವುದು. ಈ ಜಿಜ್ಞಾಸೆ ಆವಾಗಲೇ ಮದುವೆ ಆಗುವಾಗ ಆವಾಗ ಪರಿಹಾರವನ್ನು ಹೇಳಿದ್ದು ಏನು, ನಾವು ಹೋಗಬೇಕಂತಹ ಗುರುಗಳು. ಅದರ ಜೊತೆಗೆ ನಮ್ಮ ಕೃಷಿದೇವೆ ಅನ್ನೋದು ಕರೆದಾಡಿದ್ದು. ಇಲ್ಲಿಯವರೆಗೆ ಈ ಇವರನ್ನು ನಾನು ನೋಡ್ಕೊಂಡಿದ್ದೇನೆ. ಹೇಗೆ ಅಮ್ಮ ಹೇಳಿದ ಒಂದು ಮಾತನ್ನು ಬಿಟ್ಟು ಹೋಗುವವರಲ್ಲ ನೀವು. ಹಾಗೆ ದ್ರೌಪದಿ ಎನ್ನುವಂತಹ ಹಗ್ಗದಿಂದ ಈ 5 ಪಾಂಡವರನ್ನು ಮಲ್ಲಿಗೆಯನ್ನು ಕಟ್ಟುತ್ತಾ ಇದ್ದೇನೆ ಅಂತ. ಹಾಗಿದ್ರೆ ನನ್ನದಾದಂತಹ ಹೊಣೆಗಾರಿಕೆ ನನ್ನ ನಂತರದಲ್ಲಿ ಇನ್ನದ್ದು ಅಂತ ನನಗೆ ವಹಿಸಿಕೊಟ್ಟವಳು. ಹಾಗಾಗಿ ಈ ಮನೆಯನ್ನ ನೀನು ಹೇಳಿದ ಹಾಗೆ ಮುಕ್ತಿಯ ಹಾಗೆ ಮುಕ್ತಿ ನೀಡಿದ್ದು ನಡೆಸಿಕೊಂಡು ಹೋಗಬೇಕಂತ ನನಗೆ ಕರ್ತವ್ಯವಾದ್ದರಿಂದ ಈಗ ನಾನು ಭೀಮನ ವಶದಲ್ಲಿದ್ದು ಮೈದುನನಾಗಿರುವಂತಹ ನಿನ್ನನ್ನ ಅಹಬಂದಿಗೆ ತರುವಲ್ಲಿ ಸ್ವಲ್ಪ ಪ್ರಯತ್ನಿಸಿದ್ರೆ ಕೇಳೋದಿಲ್ಲ, ಮಾತಾಡಿದ್ರೆ ಪೆಟ್ಟು ಕೊಟ್ಟು ತಪ್ಪಿಟ್ಟು ಕೇಳು. ಹಾಗಾದ್ರೆ ನೀನು ಕೊಳ್ಳಿ 5 ಮಂದಿಗೆ ಹೂವುಗಳನ್ನ ಕಟ್ಟಲ್ಪಟ್ಟದ್ದು. ಹೌದು, ಈ ವರ್ಷ ಮೊದಲನೇ ಗಂಟೆ ಭೀಮನಲ್ಲುಂಟು, ಮೊದಲನೇ ಬಳೆ ಹೂ ಕಟ್ಟಿದ್ದು. ಹಾಗಂತ ಉಳಿದ 4 ಕುಟುಂಬದ ತಿರಸ್ಕಾರ ಮಾಡಬೇಕು ಅಂತ ಅಲ್ವೇ ಅಲ್ಲ, ಅದು ಕಳಚಿ ಹೋದ್ರೆ ಹಾಕಿ ಕಟ್ಟಿಟ್ಕೊಳ್ಳೋದು ನಾನು. ಈಗ 4ರಲ್ಲಿ ಈಗ 5ರಲ್ಲಿ ಕಳಚೋದನ್ನು ಯಾವುದು? ಯಾಕೆ ನೀನು ಕಳೆದುಕೊಳ್ಳೋ ಪ್ರಯತ್ನ ಮಾಡ್ತಾ ನಾನಲ್ಲ, 5ರಲ್ಲಿ ಕಳಚೋದನ್ನು ಭೀಮ. ನೀ ಹಿಡಿದು ಅವರನ್ನು ಕಟ್ಟಬೇಕು ಬಿಟ್ಟರೆ ಒಟ್ಟಿಗೆ 4 ಜನ ನನ್ನಂತೆ ಕಟ್ಟುವುದು ಅದಲ್ಲ. ಯಾಕೆ ಅದನ್ನು ನುಣುಚಿಕೊಳ್ಳುವುದಕ್ಕೆ ಹೋಗ್ತಾ ಇರೋದನ್ನು ಬಿಗಿ ಹಿಡ್ತಾ ಇದ್ದೆ ನಾನು. ಯಾಕಂದ್ರೆ ಅದು ಹಗ್ಗ ಗೊತ್ತಾಗ್ತದೆ. ನೀನೊಂದು ಕೆಲಸ ಮಾಡು, ನೀನು ಧರ್ಮರಾಯರಲ್ಲಿ ಕೇಳು. ಈಗ 5 ಮಂದಿಗೆ ಹೂವಿನಲ್ಲಿ ನಾವು 4 ಜನ ಒಂದೇ ಬಳ್ಳಿಯಲ್ಲಿದ್ದೇವೆ, ಆ ಮಲ್ಲಿಗೆ ಹೂ ಮಾತ್ರ ಹೋದದ್ದು. ಅದಲ್ಲ ಅಲ್ಲ, ಯಾಕೆ ಹಾಗೆ ಕೇಳಿದ್ರೆ ಧರ್ಮರಾಯರು ಅದೇ ಹಗ್ಗದಲ್ಲಿದ್ದಾನೆ. ಹೌದಾ? ನಾವು ಬಿಸಿಕಾಡುವುದಿಲ್ಲ ನೋಡು. ಈಗ ಕುಲ ಸಹದೇವ ಅಲ್ಲ, ಈಗ ಭೀಮ ಅರ್ಜುನ ಇಬ್ಬರೇ. ಹೌದಾ? ಅದು 2ನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕಾದ್ರೆ ನನಗೆ ಆದ್ದರಿಂದ ಭೀಮನ ಪರವಾಗಿ ಬಂದು ನಿನ್ನನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು. ನೀನೀಗ ಅತ್ತಿಗೆಯಾಗಿ ಬಂದವು, ಹೌದು, ಭೀಮನಿಗೆ ಹೆಂಡತಿಯಾಗಿ ಬಂದವು. ಮೈದುನನಾದವ ತಪ್ಪು ಮಾಡಿದ ಏನಾದರೂ ಲೋಪ ಆಯಿತು ಅಂತ ಅತ್ತಿಗೆಗೆ ಹೇಳುವ ಸ್ವಾತಂತ್ರ್ಯ ಉಂಟು. ಹೌದಾ? ಹಾಗಂತ ಒಪ್ಪುಂಟು ಸ್ವಾತಂತ್ರ್ಯ ಅಲ್ಲ. ಅದಕ್ಕೆ ಹಕ್ಕು ಉಂಟು. ಮತ್ತೆ ಅದೇ ಹಕ್ಕನ್ನೇ ನೀನು ಪ್ರತಿಪಾದಿಸಿ ನಾನು ಆಕ್ಷೇಪಿಸುವುದಿಲ್ಲ. ಆದ್ರೆ ಒಳ್ಳೆ ಅತ್ತಿಗೆ, ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದ ಅತ್ತಿಗೆ ಏನ್ ಮಾಡ್ತಾಳೆ ಗೊತ್ತಾ? ಗಂಡನಿಗೆ ಏನನ್ನಾದರೂ ತಮ್ಮ ಹೇಳಿದ್ದಾನೆ ಅಂತ ಗೊತ್ತಾದ್ರೆ ಗಂಡನಿಗಿಂತ ತಮ್ಮ ಸಣ್ಣವ ಎನ್ನುವುದು ತಿಳಿದಂತಹ ಅತ್ತಿಗೆ ಆದವಳು ಗಂಡನಿಗೆ ಬುದ್ಧಿ ಇರುತ್ತಾರೆ. ಅವನ ತಮ್ಮ ಅವೇನೋ ಸಣ್ಣ ತಪ್ಪು ಮಾಡಿರ್ಬೋದು, ನೀವು ಅಣ್ಣನಾಗಿ ಸುಧಾರಿಸ್ಕೊಂಡು ಹೋಗ್ಬೇಕು ಬಿಟ್ಟಿಗೆ ತಮ್ಮನ ಮೇಲೆ ಬೀಳುವುದಲ್ಲ, ಹೊತ್ತು ಗಂಡನಿಗೆ ಹೇಳಬೇಕು ಬಿಟ್ಟು ಮೈದುನಿಗೆ ಹೇಳುವುದಲ್ಲ. ಹೊತ್ತು ಗೊತ್ತಿಲ್ಲ ನೀನು ಹೇಳುವುದು. ಯಾವಾಗ ಈಗ ಮನೆಯಲ್ಲಿ ಒಬ್ಬ ಯಜಮಾನ ತಿಳಿದೋ ತಿಳಿಯಲಿಲ್ಲ ಏನೋ ಒಂದು ಇದರಲ್ಲಿ ಒಂದು ಸಣ್ಣ ತಪ್ಪಾಗಿದ್ದು ಅದನ್ನು ಹೊಂದಿಕೊಂಡು ಹೋಗುವಂತಹ ಸ್ವಭಾವ ಇರುವ ಸಣ್ಣ ಮಕ್ಕಳ ತಮ್ಮಂದಿರು ಯಾವಾಗ ಹೀಗೆ ಮಾಡುವ ಅಲ್ಲ. ಇವತ್ತು ಸಂದರ್ಭದಲ್ಲಿ ಹೀಗಾಗಿದೆ. ಹಾಗಾಗಿ ಹೊಂದಿಕೊಂಡು ಹೋಗ್ಬೇಕಾದ ಸಣ್ಣವರಾದ ನಮ್ಮ ಕರ್ತವ್ಯ. ಮತ್ತೆ ದೊಡ್ಡ ಸಿಟ್ಟಿನ ಒಂದು ಪೆಟ್ಟು ಕೊಟ್ಟರು ಆಮೇಲೆ ಅದು ಪಶ್ಚಾತ್ತಾಪ ಆಗ್ತದೆ. ಅಥವಾ ಮತ್ತೆ ನಾವು ಪೆಟ್ಟು ತಿನ್ಲಿಕ್ಕಿರುವುದು, ನಾವು ಕೊಡ್ಲಿಕ್ಕಿರುವುದು ಏನು ತೊಂದರೆ ಇಲ್ಲ ಅಂತ ಈಗ ಸುಧಾರಿಸ್ಕೊಡ್ಬೇಕಾದ. ಈಗ ಅದ್ರ ಜೊತೆಗೆ ನಾ ಈಗ ಒಂದು ಪಕ್ಷ ಈಗ ತಪ್ಪಿ ಯಾರದ್ದಾಗಿದೆ ಎಲ್ಲ ಆಗಿದೆ. ಈಗ ನಿಮಗೆ ಇಷ್ಟವಾಗಿ ಮಾತಾಡಿದೆ, ಅದು ಸರಿ ಎಲ್ಲ ಹೋಗಿ ಅವನ ತಪ್ಪಾಗಿತ್ತು ಅಂತ ಕೇಳಿದ್ವು ಅಂತ ಹೇಳಿದೆ. ಇದೆಲ್ಲ ನಾ ಹೇಳಿದ್ದೆ ಸರಿ ಅಂತ ಹೇಳಿದೆ. ಈಗ ಏನು ಪೆಟ್ಟು ಕೊಡ್ತಾನೆ ಹೋಗ್ತೇನೆ ಅಂತ ಕೇಳುವುದು ತಾಯಿಯಾಗಿ ಅಥವಾ ಅತ್ತಿಗೆಯಾಗಿ ನನಗೆ ಕರ್ತವ್ಯ. ಹೌದಾ? ಅದು ಹಕ್ಕು. ಹೌದಾ? ಹಾಗಾಗಿ ಈಗ ತಪ್ಪಾಯ್ತು ಅಂತ ಹೇಳದೆ ಹೋದ್ರೆ ಪೆಟ್ಟು ಕೊಡ್ತೇನೆ ಅಂತ ಹೇಳಿ ನೀನೀಗ ಭೀಮನ ಪಕ್ಷಪಾತಿಯಾಗಿ ಬಂದದ್ದು ಅಥವಾ ಭೀಮಾರ್ಜುನರು ಸರಿಯಾಗಿರ್ಬೇಕು ಅಂತ ಹೊಂದಾಣಿಕೆ ಮಾಡಬೇಕು. ಎರಡಕ್ಕೂ ಬಂದು ಹೊಂದಾಣಿಕೆಗಾಗಿ ಬಂದದ್ದು ಯಾವುದು ಅಂತ ಆದ್ರೆ ಭೀಮನ ಮಾತು ಕೇಳಿಕೊಂಡು ಹಾಗೆ ಬರುವುದಲ್ಲ, ಅವನನ್ನು ಕರ್ಕೊಂಡು ಬರ್ಬೇಕು. ಕರ್ಕೊಂಡು ಬರ್ಬೇಕಾದಿಲ್ಲ. ಯಾಕೆ ಅವಲ್ಲೇ ಕೂತಿದ್ದಾನೆ ಅವನು ಅವನು ಕಾಣಿಡಿ ಹಾಗೆಲ್ಲ ಹಿಡಿಯುವುದಿಲ್ಲ. ಹೊಂದ್ಕೊಂಡು ನೀರ ನಿನಗೆ ನಮಸ್ಕಾರ ರಣಕ್ಕೆ ಮಾತಾಡ್ಕೊಂಡು ಈಗ ಮೊದಲೇ ಮಾಡ್ಬೇಕಿತ್ತು. ಅದನ್ನು ಬಂದ್ ಮಾಡುದಲ್ಲ. ಯಾಕೆ ನೀ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ಹೋಗಿ ಹೇಳಿದವಾಗ ನೋಡು ನಮಸ್ಕಾರ, ನೀನು ಕಣ್ಣೆ ಆಗಿದ್ದವ, ನಾ ಹೋಗಿ ಹೇಳು ಅಂತ ಹೇಳಿದೆ. ನೀ ಬರ್ತೀಯ ಅಂತ ಶುದ್ಧ ತಿಳ್ಕೊಂಡಿದ್ದು. ಆವಾಗ ಹೇಳಿದೆ ರಣಕ್ಕೆ ಬಂದೆ, ನೀ ಕೇಳುದಿಲ್ಲ ಅಂತ ಅದ್ರ ಕೊಡ್ತೇನೆ. ಇಬ್ಬರು ಮಕ್ಕಳು ತಪ್ಪು ಮಾಡಿರ್ತಾರೆ, ಸುಧಾರಿಸುವುದಕ್ಕೆ ತಾಯಿ ಬರ್ತಾಳೆ. ಸರಿ, ತಾಯಿ ಬರುವಾಗ ಸಣ್ಣ ಬಡಿಗೆ ಹಿಡ್ಕೊಂಡು ಬರ್ತಾಳೆ. ಒಬ್ಬನಿಗೆ ಹೊಡೆಯುವುದಕ್ಕೆ ಹೋಗುವುದಿಲ್ಲ, ಇಬ್ಬರಿಗೂ ಗದ್ದ ಬರ್ತಾಳೆ. ಆದ್ರೆ ನೀ ಮಾಡಿದ್ದೇನು? ಅವನ ಮಾತು ಕೊಂಡಿರಿಸಿ ನೀರು ಕೊಟ್ಟು ಬಂದೆ, ನಾವು ಮಾತು ಹೊಡಿಲಿಕ್ಕೆ ಅದು ಹಾಗೆ. ಈಗ ಇಬ್ರು ಮಕ್ಕಳು ಹೊಡೆದಾಡ್ಕೊಳ್ತಾರೆ. ಒಬ್ಬ ಸ್ವಲ್ಪ ಬಲ ಇದ್ದಾನ, ಮತ್ತೊಂದು ಮಗನ ಕೆಡುವುದಾನೆ. ಮೊದಲು ಬಂದದ್ದು ಆ ಕೆಡವಿದ ಮಗನನ್ನು ಎತ್ತು ಕುಳ್ಳಿರಿಸ್ತಾನೆ. ಆಮೇಲೆ ನಿಮ್ಮನ್ನು ಪೆಟ್ಟು ಕೊಡ್ತಾರೆ. ಮಗನ ಅವನನ್ನು ಹೊಡೆದ ಹಾಗೆ ನೀವು ಪೆಟ್ಟು ಕೊಟ್ಟು ಕುಳ್ಳಿರಿಸಿದ್ದಲ್ಲ ಭೀಮನನ್ನ, ಅವನನ್ನ ಸಂತೈಸಿ ನೀವು ಪೆಟ್ಕೊಂಡು ಬಂದದ್ದು ನಾನೀಗ. ಈಗ ಆಟ ಮಾಡೋರಿಗೆ ಯಾರಿಗೆ
ಈಗ ಯಾವೆಲ್ಲ ವಿಷಯಗಳು ಈಗ ವ್ಯರ್ಥ ಅದು ಸುಳ್ಳು ಅಂತ ನಿಲ್ತಾ ಇದೆ. ನಾವು ಕೇಳಿದ್ದೇವೆ ಕಾವುರದಲ್ಲಿ ಕಸವಾಹಾರ ಕೃಷ್ಣಾರ್ಜುನ ಕಾಳಗ ಆಯ್ತಂತೆ. ಅದರಲ್ಲಿ ಆ ಕೃಷ್ಣನನ್ನು ಕಾಲು ಬೆಳೆಸಿರುವಂತಹ ಮಹನೀಯನಂತೆಯೂ ಪರಶಿವನಲ್ಲಿ ಯುದ್ಧವಾಯ್ತಂತೆ. ಅವನನ್ನ ಕಾಲ್ಗಡಿಸಿ ಪಾಶುಪತವನ್ನು ಬರೆದಂತೆ. ಅದೆಲ್ಲ ಹೌದಾ ಸುಳ್ಳ? ಹಾಗಾಗಿ ಈಗ ಈ ಕಡೆಯಿಂದ ತಲೆಬರಿ ಕಟ್ಟಿದ್ದೇನೆ. ಈಗ ನಾನು ತಪ್ಪಾಗಿ ಮತ್ತು ಹೋಗಿ ನೀರು ಕಾಯಿರಿ. ಪ್ರಸಂಗ ಬಿಗುವಾಗುವ ಲಕ್ಷಣ ಕಾಣಿಸುತ್ತಾರೆ. ಅಲ್ಲ, ಈ ದ್ರೌಪದಿಯ ಕೈಯಲ್ಲಿ ನಾನು ಸೋತು ಬಿಟ್ಟನಲ್ಲ, ಯಾಕೆ ಸೋಲಾಯಿತು? ಈಗ ನನಗೆ ಅರ್ಥ ಆಯಿತು. ನಾವು ಉಚಿತ ಕೊಟ್ಟಂತೆ ಹೆಚ್ಚಾಗಿಯೇ ನಮಗೆ ಸೋಲಾಗಿತ್ತು. ಕೊಡಬಾರ್ದಿತ್ತು. ಯಾವಾಗ ನೋಡಿ ಬೆಲೆ ಕಟ್ಟಲಾಗದೆ ಇರುವುದು ಸುಲಭವಾಗಿ ಸಿಗ್ತದೆ ಎಂದು ಗೊತ್ತಾಗ್ತದೋ ಆಗ ಸ್ವಾಭಾವಿಕವಾಗಿ ಎಲ್ಲರಿಗೂ ಸೊಂದು ಬರ್ತದೆ. ನಾವು ಇವನಿಗೆ ಉಚಿತ ಕೊಟ್ಟದ್ದು ಯಾವುದು? ನಮ್ಮ ಔದಾರ್ಯ, ನಮ್ಮ ಆನುಕೂಲ್ಯ, ನಮ್ಮದಾದಂತಹ ತಾಳ್ಮೆ ಇರಲಿ. ನಮ್ಮ ಹೆಂಡತಿ ಆದವರಾದ್ರು ಅಂತ ಬಿಟ್ಟರು. ಹಾಗಾಗಿ ಇವತ್ತು ನಮ್ಮಲ್ಲೇ ಬೆಳಲಿಕ್ಕೆ ಬಂದರು. ಸರಿಮಿಗಿದಾಗಿ ಯುದ್ಧ ಮಾಡಿಬಿಟ್ಟಲ್ಲ, ಏನ್ ಮಾಡೋಣ? ನಾನು ಇದ್ದಾಗ ಬಾಯಿಗೆ ಬಂದ ಹಾಗೆ ಪಚಾರಿಸಿ ಹೋಗಿದ್ದಾಳೆ. ನಾನು ಸುಮ್ಮನೆ ಉಳಿದೆ ಅಂತಾದ್ರೆ ನನ್ನ ದೌರ್ಬಲ್ಯ ಅಂತ ಆಗ್ತದೆ. ಬೇರೆ ಪುರುಷನನ್ನೇ ಕರೆಸೋಣ ಅಂತಾದ್ರೆ ಪ್ರಯೋಜನ ಇದೆ. ಅವೇನು ಮಾಡುದ? ಇವು ಬಂದದ್ರಿಂದ ಗೆದ್ದಂತೆ ನಾಳೆ ಅಪವಾದ ಹಾಕ್ತಾನೆ. ಅದು ಆಗಬಾರ್ದು ಅಂತಾದ್ರೆ ಇಲ್ಲಿ ನಾವು ಸಣ್ಣ ಬುದ್ಧಿವಂತಿಕೆ ಮಾಡಬೇಕು. ಭೀಮ ನನ್ನಿಂದ ತಾನು ಸೋತಾಗ ತನ್ನ ವಶದಲ್ಲಿರುವಂತಹ ತನ್ನ ಹೆಂಡತಿ ದ್ರೌಪದಿಯನ್ನು ಕಳಿಸಿದ. ನಮಗೇನು ಹೆಂಡರು ಬರಗಲ್ಲ. ಅವ ಹೇಗೆ ಹೆಂಡತಿಯನ್ನು ಕಳಿಸಿದ್ದಾನೋ ನಮ್ಮ ಕಳಿಸ್ಲಿಕ್ಕೆ ಮತ್ತೊಂದು ಹೆಂಡತಿ ಇಲ್ವ? ಸುಭದ್ರೆ ಇದ್ದಾಳೆ. ಯಾಕೆಂದ್ರೆ ಈ ರಗಳೆ ಇತ್ಯರ್ಥ ಆಗಬೇಕು ಅಂತಾದ್ರೆ ಹೆಂಗಸರೇ ಹೊಡ್ಕೊಳ್ಬೇಕು. ಮತ್ತೆ ಹೆಂಗಸರು ಜಾಗಕ್ಕೆ ಬಂದಾಗ ಗಂಡಸರು ಹೋದ್ರೆ ಗಂಡಸಾದವ ತನ್ನ ಮೌಲ್ಯ ಕಳ್ಕೊಳ್ತಾನೆ. ನಿಜವಾದ ಬುದ್ಧಿವಂತನಾದ ಯಾವುದೇ ಗಂಡಸು ಆಗಿರಲಿ, ಪದಾರ್ಥ್ಯಮ ಬಲಹೀನವ ಎದುರಿಗೆ ಬರುವ ಗಂಡಸೇ ಆಗಿರ್ಬೇಕು. ಹೆಣ್ಣು ಬಂದಳ ಮತ್ತೆ ಜಗಳಕ್ಕೆ ಹೊಡೆದಾಟಕ್ಕೆ ಹೋಗ್ಬಾರ್ದು. ಒಂದು ಮನೆಗೆ ಹೋಗ್ಬೇಕು, ಅದರಿಂದ ಒಂದು ಹೆಂಡತಿ ಅಂತ. ನಾನಿವತ್ತು ಅದೇ ಬುದ್ಧಿವಂತಿಕೆ ಮಾಡ್ತೇನೆ. ಈಗ ದ್ರೌಪದಿಯಲ್ಲಿ ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ. ಗೆದ್ರೆ ಏನ್ ಹೇಳ್ತಾರೆ? ಅಲ್ಲ, ಅರ್ಜುನ 3 ಲೋಕದ ವಿಜಯ ಅಂತ ಹೆಸರು ಪಡೆದವ ದೊಡ್ಡ ಹೆಂಡತಿ ಮೇಲೆ ಪೆಟ್ಕೊಂಡು ಗೆದ್ದು ಬಿಟ್ಟ. ಇದೊಂದು ದೊಡ್ಡ ಗೆಲುವು. ನಾಳೆ ಜನರೇ ಆಕ್ಷೇಪಿಸ್ತಾರೆ. ಹಾಗಾಗಿ ಆ ಗೆಲುವಿನಿಂದ ನಮಗೇನು ರಾಷ್ಟ್ರ ಪ್ರಶಸ್ತಿ ಬರಬೇಕಾದದ್ದಿಲ್ಲ. ಮತ್ತು ಪ್ರಕರಣವನ್ನು ಇತ್ಯರ್ಥ ಮಾಡಬೇಕೋ ಬೇಡವೋ? ಹಾಗಾಗಿ ಸುಭದ್ರೆಗೆ ನಾನು ಎಲ್ಲ ವ್ಯವಸ್ಥೆ ಮಾಡಿ ವಿಚಾರ ತಿಳಿಸಿದ್ದೇನೆ. ನೋಡೋಣ, ಅಣ್ಣ ತಮ್ಮನ ಕಾದಾಟ ಆಯ್ತು, ಗಂಡ ಹೆಂಡತಿ ಕಾದಾಟ ಆಯ್ತು. ಪ್ರಸಂಗ ಒಂದು ರೀತಿ